ಟಾರ್ಗೆಟ್ ಪುಟ್ಟ ಮಕ್ಕಳ ಜೊತೆ ಬಂದು ಕಳ್ಳತನ ಮಾಡ್ತಾರೆ. ಮಾಲ್ ಹಿಂಬದಿಯಲ್ಲಿದ್ದಂತ ಕಾಪರ್ ವೈರ್ ಕಳ್ಳತನ ಮಾಡಲಾಗಿದೆ. ಖತರ್ನಾಕ್ ಕಳ್ಳಿಯರ ಕೈ ಚಳಕ ಇದೀಗ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂತದ್ದು ಹುಬ್ಬಳ್ಳಿಯ ಗೋಕುಲ್ ರೋಡ್ ನಲ್ಲಿರುವಂತ ಮಾಲ್ನಲ್ಲಿ ಈ ಒಂದು ಕಳ್ಳತನವನ್ನ ಮಾಡಲಾಗಿದೆ. ಕಾಪರ್ ಕಳ್ಳತನ ಮಾಡಿದಂತ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಚಿಂದಿ ಆಯುವಂತ ಮಹಿಳೆಯರು ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ವೈರ್ ಅನ್ನ ಕಳ್ಳತನ ಮಾಡಿದ್ದಾರೆ. ಅಕಸ್ಮಾತ್ ಕರೆಂಟ್ ಶಾಕ್ ಹೊಡೆದ್ರೆ ಅಪಾಯ ಅನ್ನೋದು ಕೂಡ ಗ್ಯಾರಂಟಿ ಇದೆ. ಹೈ ಟೆನ್ಷನ್ ವೈರ್ ಇರೋದನ್ನ ಕೂಡ ಮರೆತು ಕಳ್ಳತನವನ್ನ ಮಾಡಲಾಗಿದೆ. ಸೊ ನೋಡಿ, ಇತ್ತೀಚೆಗೆ ಈ ಕಳ್ಳತನದ ಹಾವಳಿ ಹೆಚ್ಚಾಗ್ಬಿಟ್ಟಿದೆ, ಯಾವುದನ್ನು ಬಿಡ್ತಾ ಇಲ್ಲ. ಸೊ ವೈರ್ ಅನ್ನ ಕಳ್ಳತನ ಮಾಡಲಾಗಿರುವಂಥದ್ದು, ಈ ಕಾಪರ್ ವೈರ್ಗಳನ್ನ ಕಳ್ಳತನ ಮಾಡ್ತಾ ಇರುವಂತ ಪ್ರಕರಣ ಬಹು ಹೆಚ್ಚಾಗ್ತಾ ಇದೆ. ಎಲ್ಲಾದ್ರೂ ಮನೆಯಲ್ಲಿ ಅಥವಾ ಸುತ್ತಮುತ್ತ ಎಲ್ಲಾದ್ರೂ ಕಾಪರ್ ವೈರ್ಗಳಿದೆ ಅಂತಂದ್ರೆ ಬಂದು ಕಳ್ತನ ಮಾಡ್ಬಿಡ್ತಾರೆ. ಅದರಿಂದ ಲಾಭ ಮಾರಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತ ನೋಡಿ ಮಗುನ ಎತ್ಕೊಂಡಿದ್ದಾರೆ. ಮಾಲ್ ಹತ್ರ ಹೋಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೆದಿರೋದು. ಅಲ್ಲಿ ಕಾಪರ್ ವೈರ್ಗಳು ಸಿಕ್ಕಿದೆ, ಅದನ್ನೆಲ್ಲ ಕದ್ದು ಎಸ್ಕೇಪ್ ಆಗಿದ್ದಾರೆ. ಇದು ಅವ್ರಿಗೇನು ಹೇಳಿ ನಮಗೆ ಹೊಟ್ಟೆಪಾಡು ಅನ್ನೋ ಲೆಕ್ಕಾಚಾರ. ಎಲ್ಲ ದುಡಿಬೋದು ಬಿಡಿ, ಅದು ಬೇರೆ ಪ್ರಶ್ನೆ. ಏನಾಗಿದೆ ಅವ್ರಗಳಿಗೆ? ಕೈಯು ಕಾಲು ಎಲ್ಲ ನಟ್ಟಿಗಿದೆ. ದುಡಿಯೋದಕ್ಕೇನು? ಕೂಲಿ ಕೆಲಸ ಮಾಡ್ಕೊಂಡು ಎಷ್ಟು ಜನ ಬದುಕಲ್ಲ. ಈ ಥರ ಕಳ್ತನ ಮಾಡ್ಕೊಂಡು ಬದುಕಿ ಅಂತ ಹೇಳ್ತಾರೆ. ಅದಕ್ಕೆ ಆ ಸಣ್ಣ ಮಕ್ಕಳನ್ನ ಬೇರೆ ಕರ್ಕೊಂಡು ಬಂದಿರ್ತಾರೆ. ಈ ಹೈ ಟೆನ್ಷನ್ಸ್ ವೈರ್ಸ್ಗಳೆಲ್ಲ ಇರುತ್ತೆ. ಏನಾದರೂ ಹೆಚ್ಚು ಕಮ್ಮಿಯಾಗಿ ಪ್ರಾಣ ಹೋಯ್ತು ಅಂತಂದರೆ ಯಾರು ಜವಾಬ್ದಾರಿ? ಯಾರು ಹೊಣೆಗೆ ಹೇಳಿ ನೋಡೋಣ. ಇವರೇನೋ ಕಳ್ಳತನ ಮಾಡ್ತಾ ಇದ್ದಾರೆ, ಕಂಕ್ಲಲ್ಲಿ ಮಕ್ಳುಗಳು ಬೇರೆ ಇದ್ದಾವೆ. ಇದನ್ನು ಕಟ್ಕೊಂಡು ಅವ್ರು ಬಂದು ಕಳ್ತನ ಮಾಡ್ತಾರೆ ಅಂತಂದರೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ಜೀವ ಹೋಯ್ತು ಅಂತ ಅಂದರೆ ಯಾರು ಹೊಣೆ? ಈ ಕಳ್ಳತನದ ದೃಶ್ಯ ಇದೀಗ ಸೆರೆ ಸಿಕ್ಕಿರುವಂಥದ್ದು. ದುಡಿಬೇಕು ಅನ್ನುವಂಥ ಮನಸ್ಸಿದ್ರೆ ಹೇಗೆ ಬೇಕಾದರೂ ದುಡಿಬೋದು, ಯಾರು ಬೇಕಾದರೂ ದುಡಿಬೋದು. ಕೆಲಸ ಕಾರ್ಯಗಳು ಸಿಗಲ್ವೇನ್ರಿ? ಎಷ್ಟು ಕೆಲಸಗಳು ಬೇಕು. ಆದರೆ ಈ ಕೆಲವರು ಸೋಂಬೇರಿತನ ಬಿದ್ದುಬಿಟ್ಟಿರ್ತಾರೆ. ನಾವ್ಯಾಕೆ ದುಡಿಬೇಕು? ನಾವ್ಯಾಕೆ ಕಷ್ಟಪಡಬೇಕು? ಒಂದು ಸಾಲ ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರ ಎಲ್ಲ ಕಡೆ ಕದಿಯಕ್ಕೆ ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇಡಬೋದು. ಇದು 3 ಸಲೀಸು ಈ ಸೋಂಬೇರಿಗಳಿಗೆ. ಸಾಲ ಆರಾಮಾಗಿ ಸಿಗ್ತಾ ಇರುತ್ತೆ, ಯಾವ ಮಾಸ ಸಾಲ ಮಾಡ್ಕೊಳ್ಬಹುದು. ಈಗೇನು ಆನ್ಲೈನ್ ಆ್ಯಪ್ಗಳು ಬಂದಿದೆ, ಅದರಲ್ಲಿ ಸಾಲ ಮಾಡ್ಕೋಬೋದು. ಇನ್ನೊಂದು ಕಡೆಯಲ್ಲಿ ಕಳ್ತನ, ಯಾರು ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆಯಲ್ಲಿ ನೀವು ಭಿಕ್ಷೆ ಬೇಡೋದು. ಸೊ ದುಡಿಯೋದಕ್ಕೇನು ಇವರಿಗೆ? ಈ ಕಳ್ತನ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಈ ಕಳ್ತನ ಮಗುನ ಎತ್ಕೊಂಡು ಮಾಡಿರೋದು. ಇದು ಹೈ ಟೆನ್ಷನ್ಸ್ ವೈರ್ ಕೂಡ ಇದೆ. ರಿಸ್ಕಿ ಮೂಮೆಂಟ್ಸ್ಗಳಿದೆಲ್ಲ. ಏನಾದರೂ ಕರೆಂಟ್ ಹೊಡೆದು ಜೀವ ಹೋಗಿದ್ರೆ ಏನು ಮಾಡ್ತಿದ್ರು ನೋಡಿ. ಈ CCTV ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಇವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು. ನೀವು ಬೆಂಗಳೂರಲ್ಲಂತೂ ಸಿಗ್ನಲಲ್ಲಿ ಈ ಥರದವ್ರನ್ನ ನೀವು ನೋಡ್ಬೋದು. ಮಗುನ ಎತ್ಕೊಂಡು ದುಡ್ಡು ಕೊಡಿ ಅಂತ ಕೇಳ್ಕೊಂಡು ಬರೋರು. ಇವ್ರು ನಿಜವಾಗ್ಲೂ ಕೇಳ್ಕೊಂಡೇ ಬರ್ತಿರ್ತಾರೋ ಅಥವಾ ಕಳ್ಳತನಕ್ಕೆ ದಾರಿಗಳನ್ನ ಹುಡ್ಕೊಳ್ತಾ ಇರ್ತಾರೋ, ಇದು ಅನುಮಾನ.